ನಾನು ಬಂದಿರೋದು ಆಲ್ಮಟ್ಟಿಯಿಂದ. ಕೊನೆಯ ವರ್ಷದ ವಿದ್ಯಾರ್ಥಿ, BMS ಆಯುರ್ವೇದ ಓದ್ತಿರಲ್ಲ, ಕೊನೆಯ ವರ್ಷದ ವಿದ್ಯಾರ್ಥಿ. ಮೊದಲಿಗೆ ಏನು ಬೇಕಂತ ಗೊತ್ತಾಗ್ತಿರಲಿಲ್ಲ. ನಾನು ಯಾವಾಗ ಗುಳ್ಳದಗುಡ್ಡಲ್ಲಿ ಒಂದು ಕೃಷ್ಣ ಆಶ್ರಮ, ಯೋಗಾಶ್ರಮ ಇದೆ ಅಂದಾಗ ಗೊತ್ತಿರಲಿಲ್ಲ. ಗುಳ್ಳದಗುಡ್ಡದಲ್ಲಿ ಒಳಗಡೆ ಯಾವಾಗ ನಾವು ಪ್ರವೇಶ ಕೊಟ್ಟಿವಿ. ಸೊ ನಾವು ಒಳಗಡೆ ಬಂದಾಗ ಪ್ರತಿಯೊಂದೂ ವಿಭಿನ್ನವಾಗಿತ್ತು. ಒಂದು ಆಯುರ್ವೇದ ಅಂದರೆ ಆಗಿನ ಕಾಲದಲ್ಲಿ ಮತ್ತು ಈಗಿನ ಕಾಲ ನೋಡಿದರೆ ತುಂಬಾ ವ್ಯತ್ಯಾಸ ಇದೆ. ಈಗೆಲ್ಲ ಆಯುರ್ವೇದ ಏನಾಗಿದೆ, ಕಮರ್ಷಿಯಲ್ ಆಗಿದೆ, ವಾಣಿಜ್ಯದಲ್ಲಿ ನೋಡ್ತಾ ಇದ್ದಾರೆ ಎಲ್ಲರೂ. ಅದಕ್ಕಾಗಿ ಕೆಲವೊಂದು ಕಾಲೇಜಿನಲ್ಲಿ ಹಿಡಿದ ವಿದ್ಯಾರ್ಥಿಗಳಿಗೆ ಈ ತರ ಇರಬೇಕಂತ ಆ ಕಾಲೇಜಲ್ಲಿ ಅದೇ ರೀತಿ ಇಟ್ಟಿರ್ತಾರೆ. ಹೊರಗಡೆ ಇನ್ಸ್ಪೆಕ್ಷನ್ ಬಂದಾಗ ತೋರಿಸ್ಬೇಕಂತ. ಅದೇ ರೀತಿ ಇಲ್ಲಿ ಬಂದಾಗ ತುಂಬಾ ಉತ್ತಮವಾಗಿ ನಿಮ್ಮ ವಾತಾವರಣ ಇಡಿಸಲಾಗಿತ್ತು. ಅದೇ ರೀತಿ ಈಗ ನಮ್ಮ ಆಚಾರ್ಯ ವಾಗ್ಭಟ ಅವ್ರು ಹೇಳಿದಂಗೆ ಪ್ರತಿಯೊಂದು ರೋಗಿಗೆ 85% ಆದಂತೆ ಯಾವುದೇ ರೀತಿಯ ಔಷಧಿಗಳು ಬೇಕಾಗಿಲ್ಲ. ಕೇವಲ 15% ಕಾಯಿಲೆಗಳಿಗೆ ಔಷಧಿ ಬೇಕಾಗಿದೆ. ಅದೇ ರೀತಿ ಯಾವುದೋ ಒಬ್ಬ ರೋಗಿಯು ವೈದ್ಯನ ಹತ್ತಿರ ಬಂದಾಗ ನಾವು ನಮ್ಮ ಸೆಟಪ್ ಏನ್ ಇರ್ತದಲ್ಲ, ಅದೇ ರೀತಿ ನಮ್ಗೆ ಯಾವ ರೀತಿ ಕೌನ್ಸಿಲಿಂಗ್ ಮಾಡ್ತೀವಿ, ಅವನು ಮೊದಲನಾಗಿ ನಂಬಿಕೆ ಬರಬೇಕು. ನಾನು ಇಲ್ಲಿ ಬಂದಿದ್ದೇನೆ, ನಾನು ಏನ್ ಮಾಡ್ತಾ ಇದ್ದೇನೆ, ನಮ್ಮ ಹತ್ರ ಒಬ್ಬ ರೋಗಿಯ ಬಂದಿದ್ದಾನಂದ್ರೆ ಅದು ನಮ್ ಕರ್ತವ್ಯ. ಆ ರೋಗಿಯು ಇಷ್ಟು ನಮ್ಗೆ ಹುಡ್ಕೊಂಡು ಬಂದಿದ್ದಾನಂದ್ರೆ ಅವನೊಂದು ಬಿಲೀಫ್ ಕೊಡಬೇಕು ನಾವು. ಅದೇ ರೀತಿ ನಾವು ಕೊಡುವ ಚಿಕಿತ್ಸೆ ಅಂದ್ರೆ ಸುತ್ತಮುತ್ತಲಿನ ವಾತಾವರಣ ಅದೇ ರೀತಿ ಇರಬೇಕು. ಅದು ನೋಡಿ ಪೇಷಂಟ್ ನಮ್ಗೆ ತಿಳ್ಕೋಬೇಕು, ನಾ ಇಲ್ಲಿ ಬಂದಿದ್ದೇನೆ, ನಂಗೆ ಅಲ್ಲೇ ಒಳಗಡೆ ಬರುವಾಗ ಅವನಿಗೆ ಅರ್ಧ ನಂಬಿಕೆ ಬರುತ್ತೆ. ಕೌನ್ಸಿಲಿಂಗ್ ಇಂದ ಸ್ವಲ್ಪ ಒಂದು ಕ್ಯೂರ್ ಮಾಡಬೇಕು. ಔಷಧಿಗಳು ಏನು ನಮ್ಮ ಕಾಯಿಲೆಗೆ ತಕ್ಕಂತೆ ಅವು ಗುಣಮುಖರಾಗುತ್ತೆ. ನಾವು ಶಾರೀರಿಕವಾಗಿ ಅವನನ್ನು ನಾವು ಸ್ವಸ್ಥವಾಗಿರ್ಬೋದು, ಬಟ್ ಮಾನಸಿಕವಾಗಿ ಸ್ವಸ್ಥವಾಗಿರೋ ಸಾಗಲ್ಲ. ಯಾವೊಬ್ಬ ರೋಗಿಯು ಮಾನಸಿಕವಾಗಿ ನನಗೆ ಆರಾಮಾಗುತ್ತೆ ಅಂತ ತನ್ನಲ್ಲಿ ನಂಬಿಕೆ ಬರುತ್ತೆ, ಆವಾಗ ಆಟೋಮೆಟಿಕ್ ಶಾರೀರಿಕವಾಗಿ ತಾನು ಕಡಿಮೆ ಆಗುತ್ತೆ. ನಿಮ್ಮ ಒಂದು ವಾತಾವರಣ ನೋಡಿದ್ರೆ ತುಂಬಾ ಖುಷಿ ಆಯ್ತು. ಹಲವಾರು ರೋಗಿಗಳು ಇಲ್ಲಿ ಬಂದು ಒಂದು ಒಳ್ಳೆ ಉಪಯೋಗ ತೆಗೆದುಕೊಳ್ಳಬಹುದು ಅನಿಸ್ತಾ ಇದೆ. ಅದು ತಗೊಂಡಿದ್ದಾರೆ ಮೊದಲು ಕೂಡ. ನೀವು ಅವಾಗ ಒಬ್ಬರು ಮೇಡಮ್ ಬಂದ್ರು, ಮೇಡಮ್ ಬಂಧುಗಳನ್ನ ನಿಮ್ಮನ್ನು ಪರಿಚಯ ಮಾಡಿಸಿದ್ರು. ತಕ್ಷಣ ನಿಮ್ಗೆ ನೋಡಿದಾಗ ನಮ್ಗೆ ಏನೋ ಒಂಥರ ವಿಭಿನ್ನವಾದ ಫೀಲಿಂಗ್ ಬಂತು. ಸೊ ಇಬ್ಬರು ಸ್ವಾಮೀಜಿ ಗುರುಜಿ ಬಂದಿದ್ದಾರೆ, ಏನೋ ಒಂದಿದೆ ನಿಮ್ಮಲ್ಲಿ ಶಕ್ತಿ ಅಂತ ನಂಗೆ ಅಲ್ಲಿನೂ ಅರ್ಥ ಆಯ್ತು. ಸೊ ನಿಮ್ ನೋಡಿದ ತಕ್ಷಣ ಏನೋ ಒಂದು ವಿಭಿನ್ನವಾದ ಮನಸ್ಸಿಂದ ಬರ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೇ ಆದಂತ ಡಿಫ್ರೆಂಟ್ ವರ್ಬ್ಸ್ ಇರುತ್ತೆ. ಅದು ನಿಮ್ಗೆ ನೋಡಿದಾಗ ನಮ್ಗೆ ಒಂದೇನೋ ಭಾವನೆ, ಒಂದು ಒಳ್ಳೆ ಗೌರವ ಬಂತು. ಅಲ್ಲಿ ನಿಮ್ಮ ಯೋಗದ ನಮ್ಮ ಜೊತೆ ಎಲ್ಲ ನೀವು ಒಂದು ಒಳ್ಳೆ ಫ್ರೆಂಡ್ಲಿ ತರ ನೇಚರ್ ಇತ್ತು. ಕರ್ಕೊಂಡ್ಬಂದು ಈ ಒಂದು ಏನ್ ಮಾತಾಡಿದ್ರೆ ನಿಜವಾಗ್ಲೂ ಸತ್ಯ. ಈಗಿನ ಫುಡ್ ಸ್ಟೈಲ್ ಅಂದ್ರೆ ನೀವು ಒಂದು ಸಾಮಾಜಿಕ ಜಾಲತಾಣ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್, ಹಲವಾರು ಸಾಮಾಜಿಕ ತಾಣಗಳಿವೆ. ಅದರಲ್ಲಿ ನಮ್ಮ ಭಾರತ ಒಂದು ಸರ್ಕಾರ, ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಕೂಡ ಯೋಗವನ್ನೇ ಎತ್ತಿ ಹಿಡಿದ್ರು. ಮೊದಲಿಗೆಲ್ಲ ಪತಂಜಲಿ ಮಹರ್ಷಿಗಳು, ಅದೇ ರೀತಿ ಸ್ವಾಮಿ ವಿವೇಕಾನಂದರು. ಬಟ್ ನೀವೊಂದು ಹೇಳಿದ ಮಾತು, ವೀರ್ಯವನ್ನು ವೇಸ್ಟ್ ಮಾಡಬಾರ್ದು. ಈಗಿನ ಸೆಲೆಬ್ರಿಟಿ ಆಗಿರೋದು, ಫಾರ್ ಎಕ್ಸಾಂಪಲ್ ಬಾಲಿವುಡ್ ಎಲ್ಲ ಏನ್ ಮಾಡ್ತಾರೆ, ನ್ಯೂಡ್ ಫಿಲ್ಮ್ಸ್ ಎಲ್ಲ ಸ್ಟೂಡೆಂಟ್ಸ್ಗಳು ತೋರಿಸಿದ್ರೆ ಎಲ್ಲ ಭಾಳ ಎಫೆಕ್ಟ್ ಬೀಳತೈತಿ. ಅದ್ರ ಬದಲಿ ಎಜುಕೇಶನ್ ರಿಲೇಟೆಡ್, ಆರ್ಮಿ, ರೈತರ ಬಗ್ಗೆ, ಒಬ್ಬ ಯೋಧನ ಬಗ್ಗೆ, ಒಬ್ಬ ವಿದ್ಯಾರ್ಥಿ ಬಗ್ಗೆ, ಅದೇ ರೀತಿ ಎಲ್ಲ ಫಿಲ್ಮ್ ಥಿಯೇಟರ್ ಅಲ್ಲಿ ಅದನ್ನ ಡಿಸ್ಪ್ಲೇ ಮಾಡಬೇಕು. ಸೊ ಅವ್ರಿಗೆ ಆ ಅಭಿಪ್ರಾಯ ಬೀಳುತ್ತದೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೂವಿ ನೋಡಿದ್ರೆ ಅದ್ರಲ್ಲಿ ಒಂದು ಹುಡುಗಿ ಸಂಬಂಧ ಹೊಡಿತಾರ, ಬಡಿತಾರ, ಕಡಿತಾರ, ಅದರ ಒಂದು ಪರಿಣಾಮ ವಿದ್ಯಾರ್ಥಿಯಲ್ಲಿ ಬೀಳ್ತೈತಿ. ಮೂವಿ ಬಹಳ ಎಫೆಕ್ಟ್ ಆಗುತ್ತೆ. ಅದನ್ನು ನಾವು ಬದಲಾಯಿಸಬೇಕು. ಇದೊಂದು ಬದಲಾವಣೆ ನಮ್ಮ ದೇಶದಲ್ಲಿ ಬರಬೇಕು. ಯಾವ್ದು ಒಳ್ಳೆತಾನೆ ದುಡ್ಡಿಗೋಸ್ಕರ ಬೇಡ. ಇದು ಒಳ್ಳೆಯ ಒಂದು ಗುಣವಂತಿಕೆ ಇರಲಿ, ಹಣವಂತಿಕೆ ಬೇಡ. ಗುಣವಂತಿಕೆಯಿಂದ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಮನುಷ್ಯನಾಗಿ ತುಂಬಾ ಚೇಂಜ್ ಮಾಡ್ಬೋದು ಅಂತ ಹೇಳಿ ನಾನು ಮಾತನಾಡ್ತೇನೆ.